ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಅಭಿವೃದ್ಧಿಯನ್ನು ಕೊಟ್ಟು ನಿಮ್ಮ ನಡೆಸ್ತಾನೆಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ಇವತ್ತು ನಾವು ಬಹಳಷ್ಟು ಭಯಭ್ರಾಂತವಾಗಿರ್ತೇವೆ, ನಾವು ಬಹಳಷ್ಟು ಸಾರಿ ಭಯ ಪಡ್ತೇವೆ. ಆದರೆ ನಮ್ಮ ಭಯಕ್ಕೆ ಕಾರಣ ಏನು? ಪ್ರಿಯ ದೇವ ಮಗುವೆ, ನಮ್ಮ ಭಯಕ್ಕೆ ಕಾರಣ ಏನಾಗಿರ್ತದೆ? ನಮ್ಮ ಜೀವಿತದೊಳಗೆ ನಮ್ಮ ಪ್ರತಿಯೊಂದು ಭಯಕ್ಕೆ ಏನಾದರೂ ಒಂದು ಕಾರಣ ಇದ್ದೇ ಇರ್ತದೆ. ಅದು ಸರಿಯಾದಾಗಿರ್ಬೋದು ಅಥವಾ ತಪ್ಪಾದಾಗಿರ್ಬೋದು ಅಥವಾ ಅದು ಏನಾದರೂ ಆಗಿರ್ಬೋದು. ಸಾಕಷ್ಟು ವಿಷಯಗಳು ನಮ್ಮ ಭಯಕ್ಕೆ ಇವತ್ತು ಕಾರಣವಾಗಿರ್ತವೆ. ಹಾಗಾಗಿ ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲನ್ನು ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯದ 23ನೇ ವಚನದಿಂದ ನಾವಿವತ್ತು 26ನೇ ವಚನ ತನಕ ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಈ ವಾಕ್ಯ ಭಾಗ ನೀವು ಓದಿದ್ದೀರಿ, ಈ ವಾಕ್ಯ ಭಾಗ ನಿಮಗೆ ಗೊತ್ತಿದೆ. ಆದರೂ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನೀವು ಕಾದುಕೊಳ್ಳ್ರಿ. ಯಾಕಂದರೆ ಈ ವಾಕ್ಯ ನಿಮ್ಮ ಜೀವಿತಗಳನ್ನ ಬದಲಾಯಿಸಿ, ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸಿ, ನಿಮ್ಮ ದೇವರೊಟ್ಟಿಗಿರುವಂಥ ಸಂಬಂಧವನ್ನು ಸದೃಢವಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಂಬಂಧ ನಡೆಸ್ತಾನೆಂಬುದಾಗಿ ಬಲವಾಗಿ ನಾನು ಕರ್ತನಲ್ಲಿ ನಂಬುವವನಾಗಿದ್ದೇನೆ. ಹಾಗಾಗಿ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದ 23ನೇ ವಚನದಿಂದ ಆ ವಾಕ್ಯ ಭಾಗದಲ್ಲಿ ಹೀಗೆ ಆಗ್ತಾ ಇರ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಶಿಷ್ಯಂದ್ರು ಮತ್ತು ಯೇಸು ಕ್ರಿಸ್ತನು ದೋಣಿ ಹತ್ಕೊಂಡು ಆ ಕಡೆ ಹೋಗ್ತಿದ್ದಾಗ, ನಾನು ಜಾಗ್ರತೆ ಕೇಳಿಸ್ಕೊಡ್ರಿ, ಆ ಕಡೆ ಹೋಗ್ತಿದ್ದಾಗ ತುಫಾನು ಬಡಿದು ಅಲೆಗಳಿಂದ ಬಡಿಯಲ್ಪಟ್ಟು, ಅಲೆಗಳಿಂದ ದೋಣಿ ಮುಚ್ಚಲ್ಪಟ್ಟು ದೋಣಿ ಮುಳುಗುವ ಹಾಗೆ ಆದಾಗ ಶಿಷ್ಯಂದ್ರು ಓಡ್ ಬಂದು ಯೇಸು ಕರ್ತನ ಬಳಿಗೆ ಹೇಳ್ತಾರೆ, ಕರ್ತನೇ, ನಾವು ಸಾಯ್ತಾ ಇದ್ದೇವೆ, ನಾವು ನಾಶವಾಗ್ತಾ ಇದ್ದೇವೆ, ನಿನಗೆ ಚಿಂತೆ ಇಲ್ವಾ ಎಂಬುದಾಗಿ ಹೇಳ್ತಾರೆ. ಆಗ ಕರ್ತನ ಎದ್ದು ಹೀಗೆ ಹೇಳ್ತಾನೆ, ಎಲ್ಲವನ್ನು ಶಾಂತಪಡಿಸಿ ಆತನು ಹೇಳ್ತಾನೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಭಯಪಟ್ರಿ? ಅಂದ್ರೆ ಆ ಶಿಷ್ಯಂದ್ರ ಭಯಕ್ಕೆ ಕಾರಣ ಏನಾಗಿತ್ತು ರೀ? ಆ ಶಿಷ್ಯಂದ್ರ ಭಯಕ್ಕೆ ಕಾರಣ ಏನಾಗಿತ್ತು? ಆ ಶಿಷ್ಯಂದ್ರ ಭಯಕ್ಕೆ ಕಾರಣ ತೂಫಾನಾಗಿತ್ತು. ಆ ಶಿಷ್ಯಂದ್ರ ಭಯಕ್ಕೆ ಕಾರಣ ಅಲೆಗಳಾಗಿದ್ವು. ಆ ಶಿಷ್ಯಂದ್ರ ಭಯಕ್ಕೆ ಕಾರಣ ಅಲೆಗಳಿಂದ ಮುಚ್ಚಿದ್ದಾಗಿತ್ತು. ಆ ಶಿಷ್ಯಂದ್ರ ಭಯಕ್ಕೆ ಕಾರಣ ಆ ದೋಣಿ ಮುಳುಗುವ ಹಾಗೆ ಆಗಿತ್ತು. ನಾನೇನು ಹೇಳ್ತೀನಿ ಅಂದರೆ, ಇಂಥ ಅನುಭವ ಶಿಷ್ಯಂದ್ರಿಗೆ ಹೊಸದ. ಯಾಕಂದರೆ ಅದರಲ್ಲಿ ಕೆಲವು ಜನರು ಬೆಸ್ತರಿದ್ದಾರೆ, ಅವರು ಮೀನಿಡಿಯುವಂಥವ್ರು. ಅವರು ಮೀನಿಡಿಯೋರಾಗಿರುವಾಗ ನೀರಿನಲ್ಲಿ ಈಜಾಡುವಂಥದ್ದು ಸರ್ವೇ ಸಾಧಾರಣವಾದ ವಿಷಯ. ಅವ್ರಿಗೇನದೇನು ಸ್ಪೆಷಲ್ ಏನಲ್ಲ, ಅದೇನು ಅವ್ರಿಗೆ ಏನು ದೊಡ್ಡ ಹೊಸದೇನಲ್ಲ. ಹಾಗಾಗಿ ಅವರು ಅದು ಹೊಸದಲ್ಲದೆ ಹೋದ್ರು ಸಹ ಯಾಕೆ ಅವರು ಭಯಕ್ಕೆ ಒಳಗಾದ್ರಪ್ಪ ಅಂದ್ರೆ, ಅದಕ್ಕೆ ರೀಸನ್ ಏನಪ್ಪ ಅಂದರೆ, ಅವರ ಮುಂದಿದ್ದಂಥ ಸಂಗತಿಗಳು. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಅವರ ಮುಂದಿರುವಂಥ ಆ ಭಯ ಹುಟ್ಟಿಸುವಂಥ ಸಂಗತಿಗಳು ಅವರ ಮುಂದೆ ಇದ್ದಿದ್ದರಿಂದ ಅವರೇನಾಗಿದ್ರು, ಭಯಕ್ಕೆ ಕಾರಣವಾಗಿ, ಭಯಕ್ಕೆ ಒಳಗಾಗಿ, ಭಯದಲ್ಲಿ ಬಿದ್ದು ಹೋಗ್ಬಿಟ್ಟಿದ್ರು. ಆದರೆ ಅವರಿಗೆ ಒಂದು ಗೊತ್ತಿರಲಿಲ್ಲ, ಅವರ ಸಂಗಡ ಇರುವಂಥ ದೇವರು ಯಾರೆಂಬುದಾಗಿ. ಪ್ರಿಯ ದೇವ ಮಗುವೆ, ಅವರ ಸಂಗಡ ಇರುವಂಥ ದೇವರ ಬಲದ ಕುರಿತು ಅವ್ರಿಗೆ ಗೊತ್ತಿರಲಿಲ್ಲ. ಅವರು ಹೋಗಿ ಕರ್ತನ ಬಳಿಗೆ ಹೇಳ್ತಾರೆ, ನಾವು ಸತ್ತು ಹೋಗ್ತಾ ಇದ್ದೇವೆ, ನಿನ್ಗೆ ಚಿಂತೆ ಇಲ್ವಾ ಅಂತೇಳಿ. ಆತನೆದ್ದು ಎಲ್ಲವನ್ನು ಶಾಂತಪಡಿಸಿ ಅವ್ರನ್ನ ಬೈದಾದ್ಮೇಲೆ ಅವರು ಒಂದು ಮಾತು ಹೇಳ್ತಾರೆ, ಏನಂತೇಳಿ, ಈತನು ಎಂಥವನಾಗಿರ್ಬೋದು? ಆತನಿಗೆ ಗಾಳಿಯೂ ಸಮುದ್ರವೂ ಅಲೆಗಳು ಸಹ ಮಾತು ಕೇಳ್ತವಲ್ಲ ಅಂತೇಳಿ ಅವ್ರು ಆಲೋಚನೆಗೊಳಗಾಗ್ತಾರೆ. ಅಂದರೆ ನೀವು ಆಲೋಚನೆ ಮಾಡ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಅನುಭವವುಳ್ಳಂಥ ಅಲೆಗಳೇ ಅವರಿಗೆ ಭಯವನ್ನು ಹುಟ್ಟಿಸ್ತು. ಆದರೆ ಯೇಸುವಿನ ಅನುಭವ ಇಲ್ದಿರುವಂಥ ಅವರಿಗೆ ಯೇಸು ಏನೆಂಬುದಾಗಿ ಅವ್ರಿಗೆ ಅರ್ಥ ಆಗಲೇ ಇಲ್ಲ. ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ಶಿಷ್ಯಂದರ ಭಯಕ್ಕೆ ಕಾರಣ ಮುಂದಿರುವಂತ ತೂಫಾನ್ ಆಗಿತ್ತು. ಶಿಷ್ಯಂದ್ರ ಭಯಕ್ಕೆ ಕಾರಣ ಮುಂದಿರುವಂತ ಅಲೆ ಆಗಿತ್ತು. ಶಿಷ್ಯಂದ್ರಿಗಿದ್ದಂತ ಭಯಕ್ಕೆ ಕಾರಣ ಆ ಅಲೆಗಳು ತೂಫಾನ್ ಆಗಿತ್ತು. ಆದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ, ಅವುಗಳಿಂದ ಬಿಡಿಸ್ಲಿಕ್ಕೆ ಧೈರ್ಯಕ್ಕೆ ಕಾರಣ ಯಾರಾಗಿದ್ರು ಗೊತ್ತಾ? ದೇವರಾಗಿದ್ದಾನೆ. ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರು ನಮ್ಮ ಧೈರ್ಯಕ್ಕೆ ಕಾರಣವಾದ್ರೆ ಸಮಸ್ಯೆಗಳು ನಮ್ಮ ಭಯಕ್ಕೆ ಕಾರಣವಾಗ್ತವೆ. ಹಾಗಾದ್ರೆ ಇವತ್ತು ಪ್ರಿಯ ದೇವ ಮಗುವೆ, ನಿನ್ನ ಭಯಕ್ಕೆ ಏನು ಕಾರಣ? ನಿನ್ನ ಭಯಕ್ಕೆ ಮುಳುಗುವಂತ ದೋಣಿಯೋ? ನಿನ್ನ ಭಯಕ್ಕೆ ಕಾರಣ ನಿನ್ನ ಸಮಸ್ಯೆಗಳು? ನಿನ್ನ ಭಯಕ್ಕೆ ಕಾರಣ ಮುಂದಿರುವಂತ ದೊಡ್ಡ ದೊಡ್ಡ ಹೋರಾಟಗಳು? ನಿನ್ನ ಭಯಕ್ಕೆ ಕಾರಣ ನಿನ್ನ ಸೋಲು, ನಿನ್ನ ಬಲಹೀನತೆ, ನಿನ್ನ ಸಾಲ, ನಿನ್ನ ರೋಗ? ಯಾವುದು ನಿನ್ನ ಭಯಕ್ಕೆ ಕಾರಣ? ಪ್ರಿಯ ದೇವ ಮಗುವೆ, ನಿನ್ನ ಧೈರ್ಯಕ್ಕೆ ಕಾರಣ ಯಾರು ಗೊತ್ತಾ? ನಿನ್ನ ದೇವರಾಗಿದ್ದಾನೆ. ನಿನ್ನ ದೇವರನ್ನ ತಿಳ್ಕೊ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ.
ನಿನಗೆ ಕಷ್ಟಗಳ ಅನುಭವ ಇರಬಹುದು, ನಿನಗೆ ಸಾಲಗಳ ಅನುಭವ ಇರಬಹುದು, ನಿನಗೆ ರೋಗದ ಅನುಭವ ಇರಬಹುದು, ನಿನಗೆ ಎಲ್ಲಾ ವಿಧದ ಅನುಭವಗಳಿರಬಹುದು. ನಿನ್ನ ಭಯಕ್ಕೆ ಕಾರಣವಾಗುವಂತ ಎಲ್ಲಾ ಸಂಗತಿಗಳ ಅನುಭವ ನಿನಗಿರಬಹುದು. ಆದ್ರೆ ಆ ಎಲ್ಲವುಗಳಿಂದ ಬಿಡಿಸಿ ನಿನ್ನ ಧೈರ್ಯಕ್ಕೆ ಕಾರಣವಾದಂತ ದೇವರ ಅನುಭವ ನಿನಗಿದೆಯಾ? ಯಾಕಂದ್ರೆ ದೇವರ ಅನುಭವ, ದೇವರ ಎಂತವನು ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಈ ಶಿಷ್ಯಂದ್ರು ಯೇಸುವನ್ನ ಹಿಂಬಾಲಿಸ್ತಾ ಇದ್ರು, ಯೇಸುವಿನ ಸಂಗಡ ಪ್ರಯಾಣ ಮಾಡ್ತಾ ಇದ್ರು, ಯೇಸುವಿನ ವಾಕ್ಯ ಕೇಳಿಸ್ಕೊಂಡಿದ್ರು ಸಹ ಯೇಸು ಯಾರು ಎಂಬುದಾಗಿ ಅವರಿಗೆ ಗೊತ್ತಿರಲಿಲ್ಲ. ಹಾಗಾದ್ರೆ ಪ್ರಿಯ ದೇವ ಮಗುವೇ, ನಿನ್ನ ಯೇಸುವನ್ನ ತಿಳಿದುಕೋ, ನಿನ್ನ ಕರ್ತನ ನೀನು ತಿಳಿದುಕೋ. ನಿನ್ನ ಕರ್ತನ ನೀನು ತಿಳಿದುಕೊಳ್ಳುವಾಗ ನೀನು ನಿನ್ನ ಸಮಸ್ಯೆಗಳಿಂದ ಜಯಿಸಿ ಬರ್ತೀಯ, ನಿನ್ನ ಸಮಸ್ಯೆಗಳಿಂದ ಹೊರ ಬರ್ತೀಯ, ನಿನ್ನ ಹೋರಾಟಗಳಿಂದ ನೀನು ಹೊರ ಬರ್ತೀಯ. ನಿನ್ನ ದೇವರನ್ನ ತಿಳಿದುಕೊಳ್ಳದೆ ಹೋದ್ರೆ ನಿನ್ನ ಸಮಸ್ಯೆ ನಿನ್ನನ್ನು ತಿಂದು ಹಾಕ್ತದೆ, ನಿನ್ನ ಹೋರಾಟ ನಿನ್ನ ತಿಂದು ಹಾಕ್ತದೆ. ಆದ್ರೆ ನಿನ್ನ ದೇವರನ್ನ ತಿಳ್ಕೊಳ್ಳುವುದರಿಂದ, ನಿನ್ನ ದೇವರ ಮೇಲೆ ನಂಬಿಕೆ ಇಡೋದ್ರಿಂದ ನಿನ್ನ ಸಮಸ್ಯೆಯನ್ನ ನಿನ್ನ ದೇವರು ತಿಂದು ಹಾಕುವವನಾಗಿದ್ದಾನೆ. ನಿನ್ನ ದೇವರು ನಿನ್ನ ಸಮಸ್ಯೆಯನ್ನು ತೆಗೆದು ಹಾಕುವವನಾಗಿದ್ದಾನೆ, ನಿನ್ನ ಹೋರಾಟ ತೆಗೆದು ಹಾಕುವವನಾಗಿದ್ದಾನೆ, ನಿನ್ನನ್ನು ದೊಡ್ಡ ಸಾಕ್ಷಿಯಾಗಿ ಇಟ್ಟೇ ಇಡುವವನಾಗಿದ್ದಾನೆ. ಇದನ್ನ ಮಾತ್ರ ನೀನು ಎಂದೆಂದಿಗೂ ಸಹ ಮರಿಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದ ದೇವರೇ, ನಿನ್ನ ಜನರನ್ನ ಆಶೀರ್ವದಿಸಪ್ಪ, ನಿನ್ನ ಜನರನ್ನ ಮುಟ್ಟಪ್ಪ, ನಿನ್ನ ಜನರನ್ನ ಬಲಪಡಿಸಪ್ಪ, ನಿನ್ನ ಜನರನ್ನ ಶ್ರೇಷ್ಠವಾದ ರೀತಿಯಲ್ಲಿ ನಡೆಸಪ್ಪ. ನಿನ್ನ ವಿಶೇಷವಾದ ಕೃಪೆ, ನಿನ್ನ ವಿಶೇಷವಾದ ದಯೆ, ನಿನ್ನ ವಿಶೇಷವಾದ ಕಟಾಕ್ಷದಿಂದ ನಿನ್ನ ಮಕ್ಕಳನ್ನ ತುಂಬಿಸಿ ನಿನಗಾಗಿ ಬದುಕಿ ಬಾಳುವಂತೆ ಸಹಾಯ ಮಾಡು ಕರ್ತನೆ. ಎಲ್ಲ ಭಯದಿಂದ ತಪ್ಪಿಸಿ ಕಾಪಾಡು, ಆಶೀರ್ವದಿಸು, ಕೃಪೆ ತೋರು. ಎಲ್ಲವೂ ನಿನ್ನ ಪಾಸದಲ್ಲಿ ಅರ್ಪಿಸಿಕೊಡ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತಾ ಪರಲೋಕದ ತಂದೆ, ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.